ದರ್ಶನ್ ಜೈಲಲ್ಲಿ, ಡೆವಿಲ್ ಸ್ಕ್ರೀನ್ನಲ್ಲಿ ಡಿಸೆಂಬರ್ ತಿಂಗಳಲ್ಲಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ 12ನೇ ತಾರೀಕು ಎಲ್ಲ ಸಿನಿಮಾ ಥಿಯೇಟರ್ ಸ್ಕ್ರೀನ್ನಲ್ಲಿ ಅಪ್ಪಳಿಸುತ್ತೆ. ಅಭಿಮಾನಿಗಳಿಂದ ಪೂರ್ವ ತಯಾರಿ ನಡೀತಿದೆ. ಡೆವಿಲ್ ಕಟೌಟ್ಗೆ ಹಾಲಿನ ಅಭಿಷೇಕ, ಹೂಮಳೆ ಸುರಿಯೋದಕ್ಕೆ ಬಿಡುಗಡೆಗೊಳ್ಳುವ ಮೊದಲೇ ಸಿದ್ಧಗೊಂಡಿದೆ ದರ್ಶನ್ ಅಭಿಮಾನಿಗಳ ಪಡೆಯ ಪೂರ್ವ ಸಿದ್ಧತೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ. ಆದರೆ ಡಿಸೆಂಬರ್ 12ನೇ ತಾರೀಕು ಅದೇ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಎಲ್ಲ ಥಿಯೇಟರ್ ಸ್ಕ್ರೀನ್ ಮೇಲೆ ಅಪ್ಪಳಿಸಲಿದೆ. ಅವತ್ತಿನ ದಿನ ಡಿಜಿಟಲ್ ಟ್ರಾಫಿಕ್ ಬ್ಲಾಕ್ ಆಗುತ್ತೆ. ಜನ ಹುಡುಕುತ್ತಿರ್ತಾರೆ. ಡೆವಿಲ್ಲು ಏನು ಟ್ರೈಲರು, ಡೆವಿಲ್ಲು ಪ್ರೋಮೋ, ಇಡೀ ಡಿಜಿಟಲ್ ಬ್ಲಾಕ್, ಟ್ರಾಫಿಕ್ ಬ್ಲಾಕ್ ಅವತ್ತಿನ ದಿನ. ದರ್ಶನ್ ನಟನೆಯ ಸಿನಿಮಾ ಥಿಯೇಟರ್ನಲ್ಲಿ ನೋಡೋದಕ್ಕೆ ಚಂದ ಅಂತ ಹೇಳ್ತಾರೆ ಒಂದು ವರ್ಗ. ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡಬಹುದಾದ ಸಿನಿಮಾ ದರ್ಶನ್ದು ಸಿನಿಮಾ. ದರ್ಶನ್ ಲುಕ್ಕು, ದರ್ಶನ್ ಸ್ಟೈಲು, ದರ್ಶನ್ ವಾಕಿಂಗು ಎಲ್ಲವೂ ವಿಶೇಷವಾಗಿ ಜನರನ್ನ ಸೆಳೆಯುತ್ತೆ. ಆ ತರಹದ ದರ್ಶನ್ ಡೆವಿಲ್ ಡಿಸೆಂಬರ್ 12ನೇ ತಾರೀಕು ಅಪ್ಪಳಿಸಲಿದೆ. ನಿಜಕ್ಕೂ ಅಭಿಮಾನಿಗಳಿಗೆ ಸಹಿಸಿಕೊಳ್ಳಲಾಗದ ಒಂದು ತರಹದ ಕಾತರದ ಕುತೂಹಲದ ಅರಮನೆ. ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ದರ್ಶನ್ಗೆ ಒಂದಷ್ಟು ಲೀಗಲ್ ಕಂಟಕಗಳಿದ್ದಾವೆ. ಕಾನೂನಾತ್ಮಕವಾಗಿ ದರ್ಶನ್ ಬಿಡುಗಡೆಗೊಳ್ಳೋದಕ್ಕೆ ಒಂದಷ್ಟು ಪ್ರಾಸೆಸ್ಗಳಿದ್ದಾವೆ. ಅದಕ್ಕೆ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ನ್ಯಾಯಾಂಗ ಸಿಸ್ಟಮ್ ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಗಣಿಸಿಕೊಂಡು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುವಂತಹ ಪ್ರಕರಣ ಅದು. ಆದರೆ ದರ್ಶನ್ ನಟನೆಯ ಡೆವಿಲ್ ಯಾವುದೇ ಕಾರಣಕ್ಕೂ ವಿಳಂಬವಾಗದೆ ಡಿಸೆಂಬರ್ 12ನೇ ತಾರೀಕು ದರ್ಶನ್ ಜೈಲಿನಿಂದ ಬಿಡುಗಡೆ ಆಗಲಿ ಆಗದಲೇ ಇರಲಿ, ಆದರೆ ಡೆವಿಲ್ ಮಾತ್ರ ಅವತ್ತು ಯಾವುದೇ ಕಾರಣಕ್ಕೂ ಡಿಲೇ ಆಗದೆ ರಿಲೀಸ್ ಆಗುತ್ತೆ ಅಂತ ಹೇಳಿ ಡೆವಿಲ್ ಸಿನಿಮಾದ ಚಿತ್ರತಂಡ ಹೇಳಿಕೊಳ್ಳುತ್ತೆ. ಈ ಹಿಂದಿನಿಂದಲೂ ಕೂಡ ಬಹಳಷ್ಟು ಗೊಂದಲಗಳಿತ್ತು, ಕನ್ಫ್ಯೂಷನ್ ಇತ್ತು. ಡೆವಿಲ್ ಸಿನಿಮಾ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ಕಾರಣಕ್ಕೂ ರಿಲೀಸ್ ಆಗೋದಿಲ್ಲ, ಹೊಸ ವರ್ಷಕ್ಕೆ ರಿಲೀಸ್ ಆಗುತ್ತೆ. 2026 ದರ್ಶನ್ ಅವರ ಜ್ಯೋತಿಷ್ಯದಂತೆ ಒಳ್ಳೆ ಕಾಲ, ಒಳ್ಳೆ ಸಮಯ. ಅದು ಜನವರಿ 1ನೇ ತಾರೀಕು ಅಥವಾ ಡಿಸೆಂಬರ್ ಕೊನೆಯ ದಿನಾಂಕದ ರಾತ್ರಿ 12 ಗಂಟೆಗೆ ಶುರು ಮಾಡೋಣ, ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ಊಹಾಪೋಹಗಳಿತ್ತು. ಅದನ್ನೆಲ್ಲ ನಂಬಿಕೊಂಡು ಕೂತ್ರೆ ಆಗೋದಿಲ್ಲ. ಡಿಸೆಂಬರ್ ತಿಂಗಳ ಮಧ್ಯಾವಧಿಯಲ್ಲಿ ಅಂದರೆ 12, 13, 14, 15 ಈ ಮಧ್ಯ ಅವಧಿಯಲ್ಲಿ ಬಿಡುಗಡೆ ಮಾಡಿದ್ರೆ ವ್ಯಾವಹಾರಿಕವಾಗಿ ಚೆನ್ನಾಗಿರುತ್ತೆ. ಕಮರ್ಷಿಯಲ್ ವಾಣಿಜ್ಯ ಚಿಂತನೆಗಳು ಯಾವಾಗ ಸಿನಿಮಾದವ್ರು ಮಾಡ್ತಾರೋ ಆಗಲೇ ಅವ್ರು ಇಂಪ್ರೂವ್ ಆಗೋದು. ವ್ಯಾವಹಾರಿಕವಾಗಿ ಡಿಸೆಂಬರ್ ತಿಂಗಳ 12ನೇ ತಾರೀಕು ಡೆವಿಲ್ ಸಿನಿಮಾ ಥಿಯೇಟರ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡರೆ ಅಭಿಮಾನಿಗಳು ಬರ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಒಂದಷ್ಟು ರಜೆಗಳಿರ್ತಾವೆ. ಹಾಗಾಗಿ ಮನೆಯಲ್ಲಿ ಕೆಲವೊಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ರಜೆಯಲ್ಲಿ ಕೂತ್ಕೊಂಡಿರ್ತಾರೆ. ಅವತ್ತಿನ ದಿನ ಥಿಯೇಟರ್ಗೆ ಬರ್ತಾರೆ. ಕಾಲೇಜು ರಜಾ ಇರುತ್ತೆ, ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ರಜೆ ಇದ್ದಾಗ ದರ್ಶನ್ ಸಿನಿಮಾವನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಡೆವಿಲ್ ಸಿನಿಮಾ ಯಾವುದೇ ಕಾರಣಕ್ಕೂ ಡಿಸೆಂಬರ್ನಲ್ಲಿ ವಿಳಂಬ ಆಗೋದಿಲ್ಲ. ಡಿಸೆಂಬರ್ 12ನೇ ತಾರೀಕು ಡೆವಿಲ್ ರಿಲೀಸ್ ಆಗುತ್ತೆ. ಈಗಾಗಲೇ ಡೆವಿಲ್ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಪೂರ್ವ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ದರ್ಶನ್ ಜೈಲಲ್ಲಿ, ಡೆವಿಲ್ ಸಿನಿಮಾ ಸ್ಕ್ರೀನ್ನಲ್ಲಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗುತ್ತೆ. ಅಭಿಮಾನಿಗಳಿಂದ ಪೂರ್ವ ತಯಾರಿಯೂ ಕೂಡ ಆಗಿದೆ. ಡೆವಿಲ್ ಕಟೌಟ್ಗೆ ಹಾಲಿನ ಅಭಿಷೇಕ ಮತ್ತು ಹೂಮಳೆ ಮಾಡೋದಕ್ಕೆ ಅಭಿಮಾನಿಗಳು ಎಲ್ಲಾ ತರಹದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಬಿಡುಗಡೆಗೊಳ್ಳಲು ಸಿದ್ಧಗೊಂಡಿದೆ ಡೆವಿಲ್ ಸಿನಿಮಾ. ನೀವು ನೋಡ್ತಿರೋ ಅಥವಾ ಕೂತ್ಕೊಂಡಿರೋ ನಾನು ನೋಡ್ತೀನೋ ಗೊತ್ತಿಲ್ಲ. ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಅಭಿಮಾನಿಗಳ ಸಡಗರ ಸಂಭ್ರಮಕ್ಕೆ ವ್ಯಾಪ್ತಿ ಅಥವಾ ಒಂದು ಬಾರ್ಡರೇ ಇರೋದಿಲ್ಲ. ಕಾರಣ ಅಷ್ಟರ ಮಟ್ಟಿಗೆ ಇಷ್ಟಪಡುವ ಅಭಿಮಾನಿಗಳು ಡೆವಿಲ್ ಸಿನಿಮಾಗಾಗಿ ಕಾದು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.